ಶಾಲೆ ಕಾಲೇಜುಗಳಿಗೆ ಹಿಜಾಬ್ ಹಾಕ್ಕೊಂಡು ಬಂದರೆ ಎಲ್ಲ ಶಾಲೆ ಕಾಲೇಜುಗಳು ಕೇಸರಿಮಯ ಆಗ್ತವೆ ಅಂತೇಳಿ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಹೇಳಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹಿಜಾಬ್ ಧರಿಸುವಂತೆ ಆದೇಶ ನೀಡಿದ್ದಾರೆ. ಈ ಹೇಳಿಕೆ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರು ಸರ್ಕಾರದ ಈ ಆದೇಶದ ಬಗ್ಗೆ ಗರಂ ಆಗಿದ್ದಾರೆ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಉತ್ತರಿಸುತ್ತೆ, ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಅದರ ನಡುವೆ ಸರ್ಕಾರ ಈ ಆದೇಶ ತಂದಿದೆ. ಚುನಾವಣೆ ಹಿನ್ನೆಲೆಯಲ್ಲಿ, ದಾವಣಗೆರೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಂಡಿದೆ. ಈ ಕ್ರಮದಿಂದ ಶಾಲಾ ಕಾಲೇಜುಗಳು ಮಾತ್ರ ಕೇಸರಿ ಆಗದು, ಮುಂದಿನ ದಿನಗಳಲ್ಲಿ ವಿಧಾನಸಭೆಯೂ ಸಹ ಕೇಸರಿಮಯವಾಗುತ್ತೆ. ಹೈಕೋರ್ಟ್ ತೀರ್ಮಾನಕ್ಕೆ ಸರ್ಕಾರ ಬದ್ಧವಾಗಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ತೀರ್ಮಾನ ಆಗಿದೆ, ಹೌದಾ? ಬಂದೆ ರಿಟ್ ಫೈಲ್ ಮಾಡಿದ ತಕ್ಷಣ ಇದಕ್ಕೆ ಸ್ಟೇ ಕೊಟ್ರಾ? ಹೈಕೋರ್ಟ್ ತೀರ್ಪಿಗೆ ಸ್ಟೇ ಕೊಟ್ಟಿದ್ದಾರಾ ಮಾಡಿದ ತಪ್ಪು ಅಂತ? ಹೈಕೋರ್ಟ್ ತೀರ್ಪಿಗೆ ಜಾರಿಯಲ್ಲಿದೆ. ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಹೋಗ್ಲಿ, ನಮ್ದು ಅಭ್ಯಂತರಿಲ್ಲ. ಸುಪ್ರೀಂ ಕೋರ್ಟು ಇದನ್ನ ಹೈಕೋರ್ಟ್ ಮಾಡಿದ್ರೆ ತಪ್ಪು ಅಂತ ಹೇಳಿದ್ಯಾ? ಇದನ್ನ ವಿಡ್ರಾ ಮಾಡಬೇಕು ಅಂತ ಹೇಳಿದ್ಯಾ? ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಎರಡು ಅಭಿಪ್ರಾಯ ಬಂದು ಪೆಂಡಿಂಗ್ ಇದೆ. ಆದರೆ ಎಲ್ಲಿ ತನಕ ಇದೇ ಕಾನೂನು ಲಾಗು, ಇದೇ ಆದೇಶ ಲಾಗು ಹೋಗಿರುತ್ತೆ. ಹೈಕೋರ್ಟ್ ತೀರ್ಪೇನಾಗಿದೆ, ಆ ತೀರ್ಪೇ ಈಗ ಲಾಗು. ಅದು ಉಳಿದಿದ್ದಕ್ಕೆ ನಾನು ಆಮೇಲೆ ಬರ್ತೀನಿ. ಈಗ ಬಂದಿರೋದು ಕರ್ನಾಟಕ ರಾಜ್ಯದ ಹಿಜಾಬು ಆದೇಶ, BJP ತಂದಂಥ, ಸರ್ಕಾರ ತಂದಂಥ ಹಿಜಾಬ್ ಕಾನೂನ ಆದೇಶವನ್ನು ಇವ್ರು ವಿಡ್ರಾ ಮಾಡಿ ಅಲ್ಲಿ ಹಿಜಾಬ್ ಹಾಕಬೇಕು ಅಂತ ತಂದೆ ಇರ್ತಾನೆ ಇವಾಗ ಆದೇಶ. ಇದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಇಡೀ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳು ಕೂಡ ಕೇಸರಿಮಯ ಆಗತ್ತೆ. ಇಡೀ ರಾಜ್ಯದ ಕೇಸರಿಮಯ ವಿದ್ಯಾರ್ಥಿನಿಗಳು, ಯುವಕರು ಒಂದು ರೀತಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗ್ತಾರೆ. ಬರೋಂಥ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗತ್ತೆ, ಹಿಂದುತ್ವದ ಸರ್ಕಾರ ಬರುತ್ತೆ, ಕೇಸರಿಮಯ ಸರ್ಕಾರ ಬರುತ್ತೆ. BJP ಸರ್ಕಾರ ಆದೇಶ ಕೊಟ್ಟಿದ್ದನ್ನು ಹಿಂತುಕೊಂಡಿದೆ ಅನ್ನೋದಕ್ಕಿಂತನೂ ಹೈಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಮಾತಾಡ್ತಾರಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನಾವು ಸರ್ವಜನಾಂಗದ ಶಾಂತಿಯ ತೋಟ, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಸಂತೋಷವಾಗಿರಬೇಕು, ಒಟ್ಟಿಗೆ ಬದುಕಬೇಕು, ಬಾಳಬೇಕು ಅಂತ ಹೇಳ್ತಾ ಇರೋಂಥ ಜನ ಶಾಂತವಾಗಿರೋಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅವ್ರ ಮಧ್ಯೆ ಗುಂಪು ಘರ್ಷಣೆಗೆ, ಕೋಮು ಗಲಭೆಗೆ ಕಾರಣ ಆಗೋಂಥ ತೀರ್ಮಾನ ನಿನ್ನೆ ತಗೊಂಡಿದ್ದಾರೆ. ಅವ್ರು ತಗೊಂಡಿರೋಂಥ ತೀರ್ಮಾನ ಅವ್ರಿಗೇನಾಗಿದೆ, ದಾವಣಗೆರೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮುಸಲ್ಮಾನರು ಸಿಟ್ಟು ಬಂತು. ನಮಗೆ ಪ್ರಾಮಿಸ್ ಮಾಡಿದ ಪ್ರಕಾರ ನಮಗೆ ಸೀಟ್ ಕೊಡಲಿಲ್ಲ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಮುಂದಿನ ಚುನಾವಣೆಯಲ್ಲಿ ಕೊಡ್ತೀನಿ ಅಂತ ಹೇಳಿದರು, ಕೊಡಲಿಲ್ಲ. ಅದಕ್ಕೋಸ್ಕರ ಅವ್ರು ಏನೇನು ವಿರೋಧ ಮಾಡೋರು ಪ್ರಶ್ನೆ ಬೇರೆ. ಸಿಟ್ಟಂತೂ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಮೇಲೆ ಇದೆ. ಮುಸಲ್ಮಾನರ ಸಮ್ಮೇಳನ ಮಾಡೋಕ್ಕೆ ಹೊರಟಿಯಾರ ಅವರು. ನಾನು ಮುಸಲ್ಮಾನರ ಸಮ್ಮೇಳನ ಅವ್ರು ಬೇಕಾದ ಮಾಡಿಕೊಡ್ಲಿ, ನಾನು ಅದ್ರ ಬಗ್ಗೆ ನಾನು ಮಾಡೋಕ್ಕಲ್ಲ, ಅವ್ರ ಸ್ವಾತಂತ್ರ್ಯ ಇದೆ, ಅವ್ರು ಮಾಡಲಿ. ಆದರೆ ಕಾಂಗ್ರೆಸ್ನವ್ರು ಈಗ ಯಾಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಜಾಬನ್ನು ಯಾವ ಕಾರಣಕ್ಕೂ ಕೂಡ ಶಾಲಾ ಕಾಲೇಜಿಗೆ ಹಾಕ್ಕೊಂಡು ಹೋಗ್ಕೊಡೋದು ಅಂತ ತೀರ್ಮಾನ ಮಾಡಿದ್ದನ್ನು ಕೋರ್ಟ್ ಎತ್ತಿಡಿತು. ತಗೊಂಡಿರೋಂಥ ತೀರ್ಮಾನ ಸರಿ ಇದೆ. ಯೂನಿಫಾರ್ಮ್ ಅನ್ನು ಶಿಸ್ತು ಮುಖಾಂತರ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೂ ಕೂಡ ಒಬ್ಬೊಬ್ಬರೊಂದೊಂದು ಹಾಕ್ಕೊಂಡು ಹೋಗಿಲ್ಲ. ಕೋರ್ಟ್ ತೀರ್ಮಾನವನ್ನು ಇವರು ಉಲ್ಲಂಘನೆ ಮಾಡಿ ನೆನ್ನೆ ಮುಸಲ್ಮಾನರ ಸಂತೃಪ್ತಿ ಪಡಿಸ್ಬೇಕು ಅಂತ ಒಂದೇ ಕಾರಣಕ್ಕೆ ಹಳೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಹೊಸ ಆದೇಶ ತಂದಿದ್ದಾರೆ. ಇವ್ರಿಗೂ ಕೊನೆಗಾಲ ಇದು. ಹೆಂಗೆ ದುರ್ಗಾದೇವಿನ ಪೂಜೆ ಮಾಡಿ ಸ್ಟಾಲಿನ್ನು, ಉದಯನಿಧಿ ಇವರೆಲ್ಲ ಮಾಡಿಕೊಂಡು ಈ ಧರ್ಮವನ್ನು ಟೀಕೆ ಮಾಡ್ಕೊಂಡು ಹೋದ್ರಲ್ಲ, ಹಾಗೆ ಯಾವ ರೀತಿ DMK ಸರ್ಕಾರ ದೇಶದಲ್ಲಿ ಬಿದ್ದೋಯ್ತೋ ಅದೇ ರೀತಿ ಹಿಂದೂ ಸಮಾಜವನ್ನು ಅಪಮಾನ ಮಾಡಿ ಹಿಂದೂಗಳಲ್ಲಿ ಮುಸಲ್ಮಾನರು ವಿದ್ಯಾರ್ಥಿ